मेरे प्यारे देशवासियों, आपने जो फैसला दिया है हम सभी को उसका सम्मान करना चाहिए। माना कितनी नज़दीक के काबिल नहीं हूँ मैं, तो मेरा शौक तो देख, मेरा इंतज़ार। ಡಾಕ್ಟರ್ ಮನಮೋಹನ್ ಸಿಂಗ್ ಅಂದ್ರೆ ಸಾಕು ಕಣ್ಣ ಮುಂದೆ ಬರುವುದು ಪೇಟದ ವ್ಯಕ್ತಿಯ ನಿಶ್ಶಬ್ದ ಮುಖದ ಚಿತ್ರ. ಜವಾಹರ್ಲಾಲ್ ನೆಹರು ಅವರ ಅನಂತರ ಸುದೀರ್ಘ ಕಾಲ ಪ್ರಧಾನಿಯಾದ ಹೆಗ್ಗಳಿಕೆ ಇವರದ್ದು. ಆದರೆ ರಾಜಕೀಯ ಅನ್ನುವುದು ಇವರ ಆಯ್ಕೆಯಲ್ಲ, ಪಕ್ಷದ ಅನಿವಾರ್ಯವಾಗಿತ್ತು. ರಾಜಕೀಯಕ್ಕೆ ಬರಬೇಕು ಅಂತಲೂ ಬಂದ ಮೇಲೆ ರಾಜಕೀಯ ವ್ಯಕ್ತಿಯಾಗಬೇಕು ಎನ್ನುವ ಗುರಿ ಇರಲಿಲ್ಲ. ಹೀಗಾಗಿ ಜನರಿಗಾಗಿ ನೀತಿ ರೂಪಿಸಿದರೆ ಹೊರತು ರಾಜಕೀಯದಲ್ಲಿ ಭದ್ರ ನೆಲೆ ಕಾಣುವ ಯೋಜನೆ ಹೊಂದಿರಲಿಲ್ಲ. ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 26, 1932ರಲ್ಲಿ ಪಾಕಿಸ್ತಾನದ ಪಂಜಾಬ್ನ ಗಾಹ್ ಎಂಬ ಹಳ್ಳಿಯಲ್ಲಿ. ತಂದೆ ಗುರ್ಮುಖ್ ಸಿಂಗ್ ಮತ್ತು ತಾಯಿ ಅಮೃತ್ ಕೌರ್. ಪ್ರಾಥಮಿಕ ವಿದ್ಯಾಭ್ಯಾಸ ಹಿಂದೂ ಶಾಲೆಯಲ್ಲಿ, ಪದವಿ ಪಂಜಾಬ್ ವಿವಿಯಲ್ಲಿ, ಹೋಶಿಪುರದಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, ಕೇಂಬ್ರಿಡ್ಜ್ ವಿವಿಯಲ್ಲಿ ಡಾಕ್ಟರ್ ಆಫ್ ಫಿಲಾಸಫಿ. 1957ರಲ್ಲಿ ಸೇಂಟ್ ಜಾನ್ ಕಾಲೇಜಿನ ಸದಸ್ಯ. ವಾಣಿಜ್ಯ ಶಾಸ್ತ್ರದಲ್ಲಿ ಆಕ್ಸ್ಫರ್ಡ್ ವಿವಿಯಿಂದ ಡಾಕ್ಟರೇಟ್. 1966ರಿಂದ 69ರ ತನಕ ಅಮೆರಿಕದಲ್ಲಿ ಉದ್ಯೋಗ. ನೆಹರು ವಿವಿಯಲ್ಲಿ ಗೌರವ ಪ್ರಾಧ್ಯಾಪಕ, ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವಾಲಯದ ಸಲಹೆಗಾರ, RBI ನಿರ್ದೇಶಕ. 1970ರಿಂದ 80ರ ತನಕ ಮುಖ್ಯ ಆರ್ಥಿಕ ಸಲಹೆಗಾರ, IDBIನ ನಿರ್ದೇಶಕ, ರಿಸರ್ವ್ ಬ್ಯಾಂಕ್ ಗವರ್ನರ್, ಪ್ಲಾನಿಂಗ್ ಕಮಿಷನ್ ಮುಖ್ಯಸ್ಥರು, ವಿತ್ತ ಸಚಿವ. 2004ರಿಂದ 2014ರ ತನಕ ಮೊದಲ ಸಿಖ್ ಪ್ರಧಾನಿ ಹಾಗೂ ನೆಹರು ನಂತರದ ದೀರ್ಘಾವಧಿ ಪ್ರಧಾನಿ. ಪೂರ್ತಿ 5 ವರ್ಷ ಅಧಿಕಾರ ನಿರ್ವಹಿಸಿದ ದೇಶದ ಮೊದಲ ವಿತ್ತ ಸಚಿವ. ಇದಿಷ್ಟೇ ಅಲ್ಲದೆ ಇವರು ಇಂಡಿಯಾಸ್ ಎಕ್ಸ್ಪೋರ್ಟ್ ಟ್ರೆಂಡ್ಸ್ ಅಂಡ್ ಪ್ರಾಸ್ಪೆಕ್ಟ್ ಫಾರ್ ಸೆಲ್ಫ್ ಸಸ್ಟೈನ್ಡ್ ಗ್ರೋತ್ ಎಂಬ ಪುಸ್ತಕವನ್ನ 1964ರಲ್ಲೇ ಬರೆದಿದ್ರು. ಇನ್ನು ಇವರನ್ನ ಅರಸಿ ಬಂದ ಪ್ರಮುಖ ಪ್ರಶಸ್ತಿ ಗೌರವವನ್ನ ಗಮನಿಸುವುದಾದ್ರೆ 1952ರಲ್ಲಿ ಪಂಜಾಬ್ ವಿವಿಯ BA ಹಾನರ್ಸ್ನಲ್ಲಿ ಪ್ರಥಮ ಸ್ಥಾನ ಪಡೆದುದಕ್ಕೆ ಪದಕ. 1982ರಲ್ಲಿ ಸೇಂಟ್ ಜಾನ್ಸ್ ಕಾಲೇಜ್ ವತಿಯಿಂದ ಗೌರವ ಪದಕ. 1986ರಲ್ಲಿ NECERT ಸಂಸ್ಥೆಯಿಂದ ರಾಷ್ಟ್ರೀಯ ಫೆಲೋಶಿಪ್. 1987ರಲ್ಲಿ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ. 1993ರಲ್ಲಿ ಏಷ್ಯಾ ಮನಿ ವತಿಯಿಂದ ವರ್ಷದ ಶ್ರೇಷ್ಠ ಆರ್ಥಿಕ ಸಚಿವ ಪ್ರಶಸ್ತಿ. 1993ರಲ್ಲಿ ಯುರೋ ಮನಿ ವತಿಯಿಂದ ವರ್ಷದ ಶ್ರೇಷ್ಠ ಆರ್ಥಿಕ ಸಚಿವ ಪ್ರಶಸ್ತಿ. 1994ರಲ್ಲಿ ಏಷ್ಯಾ ಮನಿ ವತಿಯಿಂದ ವರ್ಷದ ಶ್ರೇಷ್ಠ ಆರ್ಥಿಕ ಸಚಿವ ಪ್ರಶಸ್ತಿ. 1994ರಲ್ಲಿ ಆಕ್ಸ್ಫರ್ಡ್ ವಿವಿ, ಲಂಡನ್ ವಿವಿಗಳಿಂದ ಗೌರವ. 1995ರಲ್ಲಿ ಜವಾಹರ್ಲಾಲ್ ಜನ್ಮ ಶತಮಾನೋತ್ಸವ ಪ್ರಶಸ್ತಿ. 1996ರಲ್ಲಿ ಕೇಂಬ್ರಿಡ್ಜ್ ವಿವಿ ವತಿಯಿಂದ ಆಡಮ್ ಸ್ಮಿತ್ ಪ್ರೈಸ್. 1997ರಲ್ಲಿ ಮಂಗಳೂರಿನ ನ್ಯಾಯಮೂರ್ತಿ KS ಹೆಗ್ಡೆ ಫೌಂಡೇಶನ್ನಿಂದ ಪ್ರಶಸ್ತಿ. 1997ರಲ್ಲಿ ಪುಣೆಯಲ್ಲಿ ಲೋಕಮಾನ್ಯ ತಿಲಕ್ ಪ್ರಶಸ್ತಿ. 1999ರಲ್ಲಿ ರಾಷ್ಟ್ರೀಯ ಕೃಷಿ ವಿಜ್ಞಾನ ಅಕಾಡೆಮಿಯಿಂದ ಫೆಲೋಶಿಪ್. 1999ರಲ್ಲಿ HH ಕಂಚಿ ಶ್ರೀ ಪರಮಾಚಾರ್ಯ ಪ್ರಶಸ್ತಿ. 2005ರಲ್ಲಿ ಏಮ್ಸ್ ಸಂಸ್ಥೆಯಿಂದ ಗೌರವ ಫೆಲೋಶಿಪ್.